ಪುರಂದರದಾಸರ ಆರಾಧನಾ ಮಹೋತ್ಸವದ ದಿನವಾದ ಇಂದು ಮಹತಿ ಕಲ್ಚರಲ್ ಅಕಾಡೆಮಿಯ ಈ ಸುಂದರ ವೇದಿಕೆಯಲ್ಲಿ ಸನಕ್ ಕಲಾ ಶಾಲೆ ಹಾಗೂ ಮಹತಿ ಕಲ್ಚರಲ್ ಅಕಾಡೆಮಿಯ ಎರಡೂ ಶಾಲೆಗಳ ಸಹಯೋಗದಿಂದ ನಡೆಸಲಾಗುತ್ತಿರುವ ಈ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟ್ ಸೀರೀಸ್ 10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿಗಳ ಸರಣಿಯಲ್ಲಿ 10ನೆಯದ್ದಾದ ಇಂದಿನ ವಿಶೇಷ ಕಚೇರಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಪ್ರೀತಿಯ ಸಂಗೀತ ರಸಿಕರೇ, ಪೋಷಕರೇ, ಎರಡೂ ಶಾಲೆಗಳ ಶಿಷ್ಯವೃಂದದವರೇ ಹಾಗೂ ನೆರೆದಿರುವ ಗುರು ಹಿರಿಯರೇ, ಇಂದಿನ ಕಚೇರಿಯ ವೈಶಿಷ್ಟ್ಯತೆ ಸನಕ್ ಕಲಾ ಶಾಲೆ ಹಾಗೂ ಮಹತಿ ಕಲ್ಚರಲ್ ಅಕಾಡೆಮಿ ಈ ಎರಡೂ ಸಂಗೀತ ಶಾಲೆಗಳ ಸಮಾಗಮ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಸನಕ್ ಕಲಾ ಶಾಲೆಯ ಗುರುಪರಂಪರೆಯ ಬಗ್ಗೆ ಹೇಳುವುದಾದರೆ, ವೋಕಲ್ ಹಾಗೂ ಮೃದಂಗ ವಿದ್ವಾಂಸರಾದ ಶ್ರೀ BS ಆನಂದ್ರವರ ತಂದೆಯವರು ವಿದ್ವಾನ್ ಶ್ರೀ BK ಶೇಷಾದ್ರಿಯವರು, ತಾಯಿ ವಿದುಷಿ ಶ್ರೀಮತಿ K ನಾಗವೇಣಿಯವರು. ಅವರ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೊದಲ ಗುರುಗಳು ಸಂಗೀತ ವಿದ್ಯಾಸಾಗರ ವಿದ್ವಾನ್ ಶ್ರೀ RR ಕೇಶವಮೂರ್ತಿಗಳು. ನಾದಗಂಧರ್ವ ವಿದ್ವಾನ್ P ಭುವನೇಶ್ವರಯ್ಯನವರು ಅವರ ನಂತರದ ಗುರುಗಳು. ಕರ್ನಾಟಕ ರಾಜ್ಯ ಸಂಗೀತ ವಿದ್ವಾನ್ ಎಂದೇ ಬಿರುದಾಂಕಿತರಾದ ಶ್ರೀಮತಿ ರಾಜಮ್ಮ ಕೇಶವಮೂರ್ತಿಯವರು ವಿದ್ವಾನ್ BS ಆನಂದ್ರವರ ಅಜ್ಜಿಯವರು ಹಾಗೂ ಕರ್ನಾಟಕ ಕಲಾಶ್ರೀ ವಿದ್ವಾನ್ BK ಚಂದ್ರಮೌಳಿಯವರು ಅವರ ದೊಡ್ಡಪ್ಪನವರು, ಅಂದರೆ ತಂದೆಯವರ ಅಣ್ಣನವರಾಗಿರುತ್ತಾರೆ. BK ಚಂದ್ರಮೌಳಿಯವರು ವಿದ್ವಾನ್ BS ಆನಂದ್ರವರ ಮೃದಂಗ ಗುರುಗಳೂ ಆಗಿರುತ್ತಾರೆ. ನಂತರ ಗಾನಕಲಾಭೂಷಣ ವಿದ್ವಾನ್ ಶ್ರೀ C ಚೆಲುವರಾಜುರವರ ಶಿಷ್ಯರಾದ ಶ್ರೀ ವಿದ್ವಾನ್ BS ಆನಂದ್ರವರು ಸನಕ್ ಕಲಾ ಶಾಲೆಯ ಮೂಲಕ ಸಂಗೀತವನ್ನು ಎಲ್ಲ ಶಿಷ್ಯರಿಗೂ ಧಾರೆ ಎರೆದುಕೊಡುತ್ತಿರುವುದು ನಿಮ್ಮೆಲ್ಲರ ಪುಣ್ಯವೇ ಸರಿ. 28 ವರ್ಷಗಳ ಹಿಂದೆ ಸಂಸ್ಥಾಪಿತವಾದ ಸನಕ್ ಕಲಾ ಶಾಲೆಯು ವಾರ್ಷಿಕ ಸಂಗೀತೋತ್ಸವಗಳನ್ನು 2010ರಿಂದ ಆಯೋಜಿಸುತ್ತಾ ಬರುತ್ತಿದೆ. 2023ರಿಂದ ಸನಕ್ ಕಲಾ ಶಾಲೆಯ ವಿದ್ಯಾರ್ಥಿಗಳು ಸರಿಸುಮಾರು ಅರ್ಧ ಗಂಟೆಗಳ ಕಾಲ ವೇದಿಕೆಯ ಮೇಲೆ ನಿರಂತರವಾಗಿ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸುವ ಮಟ್ಟಕ್ಕೆ ಬೆಳೆದಿರುವುದು ನಮಗೆ ಅಪಾರವಾದ ಸಂತೋಷ ಮತ್ತು ಹೆಮ್ಮೆಯನ್ನು ನೀಡುತ್ತದೆ. Speaking about Mahati Cultural Academy, founded in 2007, Mahati Cultural Academy is a non-profit charitable trust dedicated to promoting, preserving and nurturing India's rich traditions in music, culture and arts through education, performances and community initiatives. At Mahati, quality training in Carnatic classical, devotional music and Vedic chanting is imparted for all age groups. Through concerts, workshops and cultural events, Mahati Cultural Academy brings together India's artistic heritage closer to the community. Mahati has a music hall with Gurukula-style aesthetics for learning and performances. Mahati also offers stipends, medals and financial aid for deserving candidates to support students, teachers and scholars in their artistic journey. ಇಂದಿನ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸರಣಿಯ 10ನೆಯದ್ದಾದ ಇಂದಿನ ಕಾರ್ಯಕ್ರಮದ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತಹ ಮಹತಿ ಕಲ್ಚರಲ್ ಅಕಾಡೆಮಿಗೆ ಅನಂತಾನಂತ ಧನ್ಯವಾದಗಳು. ಧ್ವನಿ ವ್ಯವಸ್ಥೆ, ಮೈಕ್ ಸಿಸ್ಟಮ್ಗಾಗಿ ಶ್ರೀ ಕುಮಾರ್ ಸರ್ ಅವರಿಗೆ ಅಪಾರ ಕೃತಜ್ಞತೆ. ವಿಡಿಯೋಗ್ರಫಿ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ಲೌಕ್ಯ ಸ್ಟುಡಿಯೋಸ್ ಮತ್ತು ಅವರ ತಂಡಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕಾರ್ಯಕ್ರಮ ಪ್ರಾರಂಭಿಸೋಣ. ಈ ಸಂಗೀತ ಸಂಜೆಯ ಮೊದಲನೆಯ ವೋಕಲ್ ಪರ್ಫಾರ್ಮೆನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಿದ್ದೇನೆ. ವೋಕಲ್ ಪರ್ಫಾರ್ಮೆನ್ಸ್ ಕೊಡುತ್ತಿರುವವರು ಕುಮಾರಿ ಸಂಜನಾ ಜೆರಾಲ್ಡ್ ಜಾರ್ಜ್. ಅವರಿಗೆ ವಯಲಿನ್ನಲ್ಲಿ ಕುಮಾರಿ ಸಿಂಧು ಪುತ್ತುರಾಯ ಹಾಗೂ ಮೃದಂಗದಲ್ಲಿ ಶ್ರೀ ಅಭಿಜಿತ್ ರಂಗನಾಥರವರು ಸಹಕರಿಸಲಿದ್ದಾರೆ. ಕುಮಾರಿ ಸಂಜನಾ ಜೆರಾಲ್ಡ್ ಜಾರ್ಜ್ ರವರು MPA ಇನ್ ಮ್ಯೂಸಿಕ್ ಹಾಗೂ BA ಆನರ್ಸ್ ಇನ್ ಮ್ಯೂಸಿಕ್ ಅನ್ನು ಜೈನ್ ಯೂನಿವರ್ಸಿಟಿಯಿಂದ ಪದವಿ ಗಳಿಸಿದ್ದಾರೆ. ಇವರು ಕಳೆದ 15 ವರ್ಷಗಳಿಂದ ಸಂಗೀತವನ್ನು ಕಲಿಯುತ್ತಿದ್ದು, ಕಳೆದ 5 ವರ್ಷಗಳಿಂದ ಸಂಗೀತವನ್ನು ಕಲಿಸುತ್ತಲೂ ಇದ್ದಾರೆ. ಇವರ ಸಂಗೀತ ಗುರುಗಳಾದ ವಿದೂಷಿ ವಿಜಯಲಕ್ಷ್ಮಿ ವೆಂಕಟರಾಮನ್ ಹಾಗೂ ವಿದ್ವಾನ್ ವೈಕೋಮ್ ಜಯಚಂದ್ರನ್ ಅವರಲ್ಲಿ ಕಲಿತಿದ್ದು, ಡಾಕ್ಟರ್ ಉಮಾಕುಮಾರ್ ಅವರ ಬಳಿ ಸಂಗೀತ ಅಭ್ಯಾಸ ಮಾಡುತ್ತಿದ್ದಾರೆ. ಇದಲ್ಲದೆ P
ಪಿಯಾನೋ ವಾದನವನ್ನು ಮಿಸ್ ಕರೇನಾ ಕಾನ್ವೆ ಹಾಗೂ ವೀಣಾ ವಾದನವನ್ನು ವಿದೂಷಿ ಸುಭಾಷಿಣಿ ಅವರ ಬಳಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಇವರು ಕರ್ನಾಟಕ ಮ್ಯೂಸಿಕ್ ಜೂನಿಯರ್ ಗ್ರೇಡ್ ಎಕ್ಸಾಮನ್ನು 2018ರಲ್ಲಿ ಮಾಡಿ ವೆಸ್ಟರ್ನ್ ಮ್ಯೂಸಿಕ್ ಥಿಯರಿ ಗ್ರೇಡ್ 5, ವೆಸ್ಟರ್ನ್ ಪಿಯಾನೋ ಪರ್ಫಾರ್ಮೆನ್ಸ್ ಗ್ರೇಡ್ 5 ಮಾಡಿ ಹಿಂದೂಸ್ತಾನಿ ವೋಕಲ್ಸ್ ಪ್ರವೇಶಿಕಾ ಪ್ರಥಮ್ ಲೆವೆಲ್ 2 ಅನ್ನು 2019ರಲ್ಲಿ ಮಾಡಿರುತ್ತಾರೆ. ಇವರು ಅನೇಕ ಕಡೆಗಳಲ್ಲಿ ಸೋಲೋ ಪರ್ಫಾರ್ಮೆನ್ಸ್, ಗ್ರೂಪ್ ಕಾನ್ಸರ್ಟ್ಸ್, ಬ್ಯಾಂಡ್ ಪರ್ಫಾರ್ಮೆನ್ಸಸ್ ನೀಡಿರುತ್ತಾರೆ. ಇವರಿಗೆ ನಮ್ಮ ತುಂಬು ಹೃದಯದ ಸ್ವಾಗತ. ಕುಮಾರಿ ಸಿಂಧು ಪುತ್ತೂರಾಯರವರು ವಯಲಿನ್ ವಾದನವನ್ನು ವಿದ್ವಾನ್ ಶ್ರೀ TS ಕೃಷ್ಣಮೂರ್ತಿರವರಲ್ಲಿ ಕಳೆದ 20 ವರ್ಷಗಳಿಂದ ಅಭ್ಯಾಸ ಮಾಡುತ್ತಿದ್ದು, ಕಳೆದ 9 ವರ್ಷದಿಂದ ವಯಲಿನ್ ವಾದನವನ್ನು ಕಲಿಸುತ್ತಲೂ ಇದ್ದಾರೆ. ಇವರು ಮಾಸ್ಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಜೈನ್ ಯೂನಿವರ್ಸಿಟಿಯಲ್ಲಿ ಮಾಡುತ್ತಿದ್ದಾರೆ. BA ಪದವಿಯನ್ನು ಜೈನ್ ಯೂನಿವರ್ಸಿಟಿಯಲ್ಲಿ ಪಡೆದಿರುತ್ತಾರೆ. ಇವರು ಹಲವಾರು ಸೋಲೋ ಪರ್ಫಾರ್ಮೆನ್ಸಸ್, ಗ್ರೂಪ್ ಕಾನ್ಸರ್ಟ್ಸ್ಗಳನ್ನು ನೀಡಿರುತ್ತಾರೆ. ಇವರಿಗೆ ಬಂದಿರುವ ಪ್ರಶಸ್ತಿಗಳು ಪ್ರೀ ಕೌಸ್ತುಭ ಸ್ಕಾಲರ್ಶಿಪ್ 2012-13 ಮತ್ತು ದ ಕೌಸ್ತುಭ ಸ್ಕಾಲರ್ಶಿಪ್ 2014-17 ಫ್ರಮ್ ಡಿ ಸುಬ್ಬರಾಮಯ್ಯ ಫೈನ್ ಆರ್ಟ್ ಟ್ರಸ್ಟ್ ಬೆಂಗಳೂರು, ಗಾಯನ ಸಮಾಜ ಇನ್ಸ್ಟ್ರೂಮೆಂಟಲ್ ಕಾಂಪಿಟೇಷನ್ಸ್ ಬೆಂಗಳೂರು, ಸ್ವರಾರ್ಣವ ಸಂಗೀತ ಶಾಲೆ ಇನ್ಸ್ಟ್ರೂಮೆಂಟಲ್ ಕಾಂಪಿಟೇಷನ್ಸ್, ಆನಂದ ಬಳಗ ಇನ್ಸ್ಟ್ರೂಮೆಂಟಲ್ ಕಾಂಪಿಟೇಷನ್ಸ್. ಇವರು ಅಕ್ಟೋಬರ್ 2014ರಲ್ಲಿ ಅರಂಗೇಟ್ರಂ ಮಾಡಿದ್ದು ಸೇವಾ ಸದನ ಗಾಯನ ಸಮಾಜ ಫಾರ್ ICMA, ಶ್ರೀ ಕನ್ಯಕಾ ಪರಮೇಶ್ವರಿ ಟೆಂಪಲ್, ಅನ್ನಪೂರ್ಣೇಶ್ವರಿ ಟೆಂಪಲ್ ಹೊರನಾಡು, ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್, ಹಂಪಿ ಉತ್ಸವ ಮುಂತಾದ ಕಡೆಗಳಲ್ಲಿ ಪರ್ಫಾರ್ಮೆನ್ಸ್ ನೀಡಿರುತ್ತಾರೆ. ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಅಭಿಜಿತ್ ರಂಗನಾಥರವರು ನಮ್ಮ ಗುರುಗಳಾದ ಶ್ರೀ BS ಆನಂದ್ರವರಲ್ಲಿ ಮೃದಂಗವಾದನವನ್ನು ಕಳೆದ 18 ವರ್ಷಗಳಿಂದ ಕಲಿಯುತ್ತಾ ಕಳೆದ 10 ವರ್ಷಗಳಿಂದ ಕಚೇರಿಯಲ್ಲೂ ನುಡಿಸುತ್ತಿದ್ದಾರೆ. ಇವರು ಮೋರ್ಚಿಂಗ್ನಲ್ಲೂ ಸಹ ಕಳೆದ 5 ವರ್ಷಗಳಿಂದ ಕಾರ್ಯಕ್ರಮ ನೀಡಿರುತ್ತಾರೆ. ಇವರ ಪ್ರೊಫೆಷನ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು MKS ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕುಮಾರಿ ಸಂಜನಾ, ಕುಮಾರಿ ಸಿಂಧು ಹಾಗೂ ಶ್ರೀ ಅಭಿಜಿತ್ ರವರಿಗೆ ಧನ್ಯವಾದಗಳು. ಈಗ ವೋಕಲ್ ಪರ್ಫಾರ್ಮೆನ್ಸ್ ಶ್ರೀಮತಿ ಭುವನಾರವರಿಂದ. ಸಣ್ಣ ವಯಸ್ಸಿನಿಂದ ವಿದ್ವಾನ್ ಚಿಂತಲಪಲ್ಲಿ ಕೃಷ್ಣಮೂರ್ತಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತಿರುವ ಶ್ರೀಮತಿ ಭುವನಾ TS ರವರು ಭಾವಗೀತೆಗಳನ್ನು ಶ್ರೀಮತಿ ಮಂಜುಳಾ ಗುರುರಾಜ್ ರವರ ಸಾಧನಾ ಸಂಗೀತ ಶಾಲೆಯಲ್ಲಿ ಕಲಿತಿರುತ್ತಾರೆ. ಸಂಗೀತದಲ್ಲಿ ಸೀನಿಯರ್ ಪರೀಕ್ಷೆಯನ್ನು 2018ರಲ್ಲಿ ತೇರ್ಗಡೆ ಹೊಂದಿ ತದನಂತರ ಕಳೆದ 5 ವರ್ಷಗಳಿಂದ ವಿದ್ವಾನ್ ಶ್ರೀ BS ಆನಂದ್ರವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತಾಭ್ಯಾಸವನ್ನು ಮುಂದುವರೆಸುತ್ತಿದ್ದಾರೆ. MBA ಮಾಡಿರುವ ಶ್ರೀಮತಿ ಭುವನಾರವರು ಅನೇಕ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುತ್ತಾರೆ. ಸದ್ಯ ಪ್ರೆಸ್ಟೀಜ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸ್ನಲ್ಲಿ AGM ಹುದ್ದೆಯನ್ನು ಅಲಂಕರಿಸಿರುವ ಇವರು ಈ ದಿನ ವೋಕಲ್ ಕಾನ್ಸರ್ಟನ್ನು ನೀಡಲಿದ್ದಾರೆ. ವೆಲ್ಕಮ್ ಭುವನಾ ಮೇಡಮ್, ದ ಸ್ಟೇಜ್ ಇಸ್ ಯೋರ್ಸ್. ಥ್ಯಾಂಕ್ ಯು ಭುವನಾ ಮೇಡಮ್. ಕುಮಾರಿ ಸಿಂಧು ಮತ್ತು ಶ್ರೀ ಅಭಿಜಿತ್ ರಂಗನಾಥ. ಈಗ ಗ್ರ್ಯಾಂಡ್ ವೋಕಲ್ ಪರ್ಫಾರ್ಮೆನ್ಸ್ ವಿದುಷಿ ಶ್ರೀಮತಿ ಉಮಾಕುಮಾರ್, ವಿದ್ವಾನ್ ಶ್ರೀ ವೆಂಕಟೇಶ್ ಜೋಶಿಯರ್, ವಿದ್ವಾನ್ ಶ್ರೀ BS ಆನಂದ್ ಮತ್ತು ಶ್ರೀ ಅಭಿಜಿತ್ ರಂಗನಾಥರವರಿಂದ. ವಿದುಷಿ ಶ್ರೀಮತಿ Uma Kumar is an accomplished musician with a solid academic background and teaching and research experience. Madam has published articles on classical music in peer-reviewed journals and magazines. Srimati Uma Kumar is the founder trustee of Mahati Cultural Academy, an institution to promote traditional Indian art forms. Senior and long-standing disciple of Professor Mysore Nagamani Srinath,
She has around 70 plus students, including many senior and Vidwat grade students. Vidushi Srimati Uma Kumar has a teaching experience of around 16 years. She's been guest faculty at the Department of Performing Arts, Jain deemed to be University, 2022 August to present. She has been a guest faculty, Department of Performing Arts, Bangalore University, November 2019 to July 2022. She's also been faculty at the Keshava College of Music and Dance, affiliated to the Bangalore University from July 2007 to December 2009. Vidushi Srimati Uma Kumar Madam has extensively worked on her PhD thesis titled Study of Major Music Systems of the World. Her research involved vast data collection as well as comparative study of music and musical systems of Asian countries like India, China and Japan, Arabian, African, Western European and American classical music of the USA. Madam she also has several publications in many peer-reviewed journals. Some of her publications include Cultural Contributions of Chieftains of Yelahanka in Smriti, a peer-reviewed journal on fine and performing arts. Echoes of Carnatic Music in Rabindra Sangeet, Excel's International Journal of Social Sciences and Humanities. She also has publications in Vichara Vihara, International Journal of Academic Research, and many more. Vidushi Srimati Uma Kumar has a performance experience of around 23 years. She has performed at Narasimha Jayanti Music Festivals in Malleshwaram, Gokulashtami Festival, Venugopala Swami Temple, Mount Ganesha Temple, and so on. Ramotsava at Sri Rama Mandira in Malleshwaram and various other parts of Bangalore, Hanumat Jayanti festivals in Bangalore and outside. She's also performed at concerts at Michigan, San Diego, Washington and Indianapolis. Madam has also performed at Gayana Samaja Youth Conference, Ganakala Parishad Conference in Bangalore, Chaudaya Memorial Hall in Bangalore and Sri Ramaseva Mandali in Bangalore. Madam has finished BCom from the Bangalore University in 2002. Thereafter, she has completed her Vidvat in 2004 in Carnatic Classical Music, MA in Music in 2006 from Bangalore University, and she holds a PhD in Music from Bangalore University, secured in 2022. She is also in the process of being certified in Western music exams. She is the recipient of scholarships for Carnatic vocal music from the Ministry of Culture, Government of India. She is also the recipient of Karnataka Sangeeta Nritya Kala Academy scholarship for 4 years. She is qualified at the National Entrance Test for lectureship conducted by the UGC from the Government of India. She is a graded AIR artist. This information is just a glimpse of the myriad achievements of Vidushi Srimati Uma Kumar. The students are indeed blessed to have her as their teacher and to have her guidance to achieve great heights. ಶ್ರೀ ವೆಂಕಟೇಶ ಜೋಶಿಯರ್ ರವರು ಅವರ ತಾಯಿ ಕರ್ನಾಟಕ ಕಲಾಶ್ರೀ ವಿದುಷಿ ಶ್ರೀಮತಿ MK ಸರಸ್ವತಿ ರವರ ಬಳಿಯಲ್ಲಿ ವಯಲಿನ್ ವಾದನವನ್ನು ಕಲಿತು ಶ್ರೀ HS ತಾಂಡವಮೂರ್ತಿ ಹಾಗೂ ವಿದ್ವಾನ್ ಶ್ರೀ HK ನರಸಿಂಹಮೂರ್ತಿರವರಲ್ಲಿ ಕಲಿಯುತ್ತಿದ್ದಾರೆ. ಇವರಿಗೆ ವಯಲಿನ್ನಲ್ಲಿ ಅನನ್ಯ ಪುರಸ್ಕಾರ ಪ್ರಶಸ್ತಿಯನ್ನು ಅನನ್ಯ ಕಲ್ಚರಲ್ ಅಕಾಡೆಮಿ ಬೆಂಗಳೂರು ರವರು ನೀಡಿರುತ್ತಾರೆ. ಇವರು ಆಲ್ ಇಂಡಿಯಾ ರೇಡಿಯೋದ ಎ ಗ್ರೇಡ್ ಆರ್ಟಿಸ್ಟ್ ಆಗಿದ್ದು AIR ಹಾಗೂ ದೂರದರ್ಶನದಲ್ಲಿ ಮತ್ತು ಇನ್ನೂ ಹಲವಾರು ಕಡೆ ವಯಲಿನ್ ಪ್ರದರ್ಶನವನ್ನು ನೀಡಿರುತ್ತಾರೆ. ಇವರಿಗೆ ನಮ್ಮ ತುಂಬು ಹೃದಯದ ಸ್ವಾಗತ. ವಿದ್ವಾನ್ ಶ್ರೀ BS ಆನಂದ್ ರವರನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಪರಿಚಯಿಸಿದವರು ಅವರ ಅಜ್ಜಿಯವರಾದ ಗಣ್ಯ ಗಾಯಕಿ ಹಾಗೂ ಕರ್ನಾಟಕ ರಾಜ್ಯ ಸಂಗೀತ ವಿದ್ವಾನ್ ಎಂದು ಬಿರುದಾಂಕಿತರಾದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿದುಷಿ ಶ್ರೀಮತಿ A ರಾಜಮ್ಮ ಕೇಶವಮೂರ್ತಿಯವರು. ಅವರ ತಂದೆಯವರು ಪ್ರಸಿದ್ಧ ಗಾಯಕ ಮತ್ತು ವಯಲಿನ್ ವಾಗ್ಗೇಯಕಾರರಾದ ವಿದ್ವಾನ್ ಶ್ರೀ BK ಶೇಷಾದ್ರಿ ಅವರು ಮತ್ತು ತಾಯಿಯವರು ವಿದುಷಿ ಶ್ರೀಮತಿ ನಾಗವೇಣಿ ಶೇಷಾದ್ರಿ ಅವರು. ಅವರಿಗೆ ಉನ್ನತ ಮಟ್ಟದ ತಾಲೀಮು ಸಂಗೀತ ವಿದ್ಯಾಸಾಗರ ವಿದ್ವಾನ್ ಶ್ರೀ RR ಕೇಶವಮೂರ್ತಿ ಅವರಿಂದ ದೊರೆತಿದೆ. ವಿದ್ವಾನ್ ಶ್ರೀ BS ಆನಂದ್ ರವರು ಪ್ರಖ್ಯಾತ ಮೃದಂಗ ಕಲಾವಿದರೂ ಆಗಿರುತ್ತಾರೆ. ಇವರ ಮೃದಂಗಾಭ್ಯಾಸ ತಮ್ಮ ದೊಡ್ಡಪ್ಪನವರಾದ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಸ್ವರ್ಗೀಯ ಶ್ರೀ BK ಚಂದ್ರಮೌಳಿ ಅವರಿಂದ ಆರಂಭವಾಗಿ ನಂತರ ಇವರು ಕರ್ನಾಟಕ ಗಾನಕಲಾಭೂಷಣ ವಿದ್ವಾನ್ ಶ್ರೀ ಚೆಲುವರಾಜುರವರಿಂದ ಉನ್ನತ ತರಬೇತಿ ಪಡೆದಿರುತ್ತಾರೆ. ಆನಂದ್ ಸರ್ ಅವರ ಕೆಲವು ಸಾಧನೆಗಳು: 1996ರಿಂದ 99ರವರೆಗೆ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವೇತನ ಪಡೆದಿರುತ್ತಾರೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ನವದೆಹಲಿಯ ವತಿಯಿಂದ 2001ರಿಂದ 3ರವರೆಗೆ ವಿದ್ಯಾರ್ಥಿ ವೇತನ.
ಮಡ್ರಾಸ್ ವಿಶ್ವವಿದ್ಯಾಲಯದಿಂದ 2007ರಲ್ಲಿ ಬಿ ಮ್ಯೂಸಿಕ್ ಪದವಿ, ಜೈನ್ ವಿಶ್ವವಿದ್ಯಾಲಯದ ವತಿಯಿಂದ ಸಂಗೀತದಲ್ಲಿ MA ಪದವಿ. ಆನಂದ್ ಸರ್ ಅವರು ಆಕಾಶವಾಣಿ ಬೆಂಗಳೂರು ಮೃದಂಗದಲ್ಲಿ A ಗ್ರೇಡ್ ಕಲಾವಿದರಾಗಿದ್ದಾರೆ. ವೋಕಲ್ನಲ್ಲಿ B ಗ್ರೇಡ್ ಕಲಾವಿದರಾಗಿದ್ದಾರೆ. 2003ರಲ್ಲಿ ಅನನ್ಯ ಪ್ರತಿಭೆ ವತಿಯಿಂದ ಉತ್ತಮ ವೋಕಲಿಸ್ಟ್ ಪುರಸ್ಕಾರ ಪಡೆದಿರುತ್ತಾರೆ. ಗಾಯನ ಸಮಾಜ ಬೆಂಗಳೂರಿನಿಂದ ಉತ್ತಮ ಮೃದಂಗ ವಾದಕ ಪ್ರಶಸ್ತಿ, 2009ರಲ್ಲಿ ಅನನ್ಯ ಯುವ ಪ್ರಶಸ್ತಿ ದೊರಕಿರುತ್ತದೆ. ವಿದ್ವಾನ್ ಶ್ರೀ BS ಆನಂದ್ ರವರು 4 ತಲೆಮಾರುಗಳಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಬದ್ಧವಾದ ಕುಟುಂಬಕ್ಕೆ ಸೇರಿದವರು. ಅವರು 10ನೆಯ ವಯಸ್ಸಿನಲ್ಲಿಯೇ ಮೊದಲ ವೋಕಲ್ ಕಚೇರಿ ನೀಡಿ ಅಲ್ಪಕಾಲದಲ್ಲಿಯೇ ಗಣ್ಯ ಕಲಾವಿದರ ಸಾಲಿನಲ್ಲಿ ಸೇರಿದರು. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ನಾಗ್ಪುರ್, ನವದೆಹಲಿ, ಮುಂಬೈ, ಪುಣೆ ಮುಂತಾದ ರಾಜ್ಯ ನಗರಗಳಲ್ಲಿ ಮತ್ತು ತಿರುಮಲ ತಿರುಪತಿ ದೇವಸ್ಥಾನಗಳು, ಬೆಂಗಳೂರು ಗಾಯನ ಸಮಾಜ, ಚೌಡಯ್ಯ ಮೆಮೋರಿಯಲ್ ಹಾಲ್, ಮಲ್ಲೇಶ್ವರಂ ಸಂಗೀತ ಸಭೆ, ತ್ಯಾಗರಾಜರ ಆರಾಧನಾ ಸಭೆಗಳು, ಶ್ರೀರಾಂಪುರದ ಮಂಟಪ ಇತ್ಯಾದಿ ಪ್ರಮುಖ ವೇದಿಕೆಗಳಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವೋಕಲ್ ಮತ್ತು ಮೃದಂಗವಾದನ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ದೇಶದ ಹಲವೆಡೆ ಅನೇಕ ಪ್ರಮುಖ ವೇದಿಕೆಗಳಲ್ಲಿ ವಿದ್ವಾನ್ RK ಪದ್ಮನಾಭನ್, ವಿದ್ಯಾಭೂಷಣರು, ವಿದುಷಿ ಡಾಕ್ಟರ್ TS ಸತ್ಯವತಿ, ಡಾಕ್ಟರ್ ನಾಗಮಣಿ ಶ್ರೀನಾಥ್, ಡಾಕ್ಟರ್ ಸುಮಾ ಸುಧೀಂದ್ರ, ಡಾಕ್ಟರ್ ಸುಕನ್ಯಾ ಪ್ರಭಾಕರ್, ಡಾಕ್ಟರ್ TS ರಮಾ, ಡಾಕ್ಟರ್ RA ರಮಾಮಣಿ ಇತರೆ ಪ್ರಖ್ಯಾತ ವಿದ್ವಾಂಸರಿಗೆ ಮೃದಂಗ ಸಹಕಾರವನ್ನು ನೀಡಿರುತ್ತಾರೆ. ವಿದ್ವಾನ್ ಶ್ರೀ BS ಆನಂದ್ ರವರು ಟ್ಯಾನ್ಜೇನಿಯಾ, ಅಮೆರಿಕ, ಸಿಂಗಪೂರಿನ ಇಂಡಿಯನ್ ಫೈನ್ ಆರ್ಟ್ಸ್ ಸೊಸೈಟಿ ಇತರೆ ದೇಶಗಳಲ್ಲಿ 2007ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚೇರಿಗಳಲ್ಲಿ ಭಾಗಿಯಾಗಿದ್ದಾರೆ. ಆನಂದ್ ಸರ್ ಅವರು ಕಳೆದ 22 ವರ್ಷಗಳಿಂದ ಸನಕ್ ಕಲಾಶಾಲೆಯನ್ನು ನಡೆಸುತ್ತಿದ್ದು, ಇದೊಂದು ಲಾಭರಹಿತ ನಾನ್ ಪ್ರಾಫಿಟಬಲ್ ಸಂಸ್ಥೆಯಾಗಿದ್ದು, ಭಾರತ, ಸಿಂಗಪುರ, ಯುರೋಪ್ ಮತ್ತು ಅಮೆರಿಕಾದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಸ್ತ್ರೀಯ ಗಾಯನ, ವಯಲಿನ್, ಮೃದಂಗ, ಭಕ್ತಿಗೀತೆ ಹಾಗೂ ಲೈಟ್ ಮ್ಯೂಸಿಕ್ ಅನ್ನು ಸ್ಕೈಪ್ ಮೂಲಕ ಬೋಧಿಸುತ್ತಿದ್ದಾರೆ. ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್, SJP ಇಂಟರ್ನ್ಯಾಷನಲ್ ಸ್ಕೂಲ್, ಕೇಂದ್ರೀಯ ವಿದ್ಯಾಲಯ, TVS ಅಕಾಡೆಮಿ ಹೊಸೂರು, MES ಕಿಶೋರ್ ಕೇಂದ್ರ, ಸಿಂಗಪೂರ್ ಇಂಡಿಯನ್ ಫೈನ್ ಆರ್ಟ್ಸ್ ಸೊಸೈಟಿ, ಅಮೆರಿಕಾದ ರಸಿಕಾ ಸ್ಕೂಲ್ ಆಫ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ಸ್, ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ ಇತರೆ ಸಂಸ್ಥೆಗಳಲ್ಲಿ ಸಂಗೀತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿರುವ ಆನಂದ್ ಸರ್ ಅವರು 2017-18ರ ಅವಧಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರೂ ಆಗಿದ್ದರು. 2019ರಲ್ಲಿ ಬೆಂಗಳೂರಿನ ರೇವಾ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಕೆಲಸ ಮಾಡಿದ್ದಾರೆ. ಮೋರ್ಚಿಂಗ್ ಸಹಕಾರ ಇಂದು ಅಭಿಜಿತ್ ರಂಗನಾಥರವರಿಂದ,